ಹಾಯ್, ಈ ಕತೆ ಕೇಳುವಂಥ ನನ್ನ ಎಲ್ಲ ಕೇಳುಗರಿಗೂ ನಮಸ್ಕಾರಗಳು. ಈ ಕಥೆಯು ಪ್ರೀತಿ, ತ್ಯಾಗ ಮತ್ತು ನೋವಿನಿಂದ ತುಂಬಿದ ತಾಯಿಯ ಕಥೆಯಾಗಿದೆ. ಅವಳು ಜೀವನವು ಪ್ರತಿ ತಿರುವಿನಲ್ಲಿಯೂ ಅವಳನ್ನು ಪರೀಕ್ಷಿಸಿತು, ಆದರೆ ಅವಳು ಎಂದಿಗೂ ಹೆದರಲಿಲ್ಲ. ಈ ಕತೆ ಕೇವಲ ಒಬ್ಬ ತಾಯಿಯದಲ್ಲ, ಆದರೆ ಎಲ್ಲ ತಾಯಂದಿರು ತಮ್ಮ ಮಕ್ಕಳಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡುತ್ತಾರೆ. ಆದರೆ ಅವರ ಭಾವನೆಗಳು ಮತ್ತು ತ್ಯಾಗಗಳು ಆಗಾಗ ಅರ್ಥವಾಗುವುದಿಲ್ಲ. ಈ ಕಥೆಯ ಮುಖ್ಯ ಪಾತ್ರಧಾರಿ ಮೀರಾ. ಹುಟ್ಟಿದ್ದು ಪುಟ್ಟ ಹಳ್ಳಿಯಲ್ಲಿ. ಅವಳು ಚಿಕ್ಕ ವಯಸ್ಸಿನಲ್ಲಿಯೇ ವಿವಾಹವಾದಳು ಮತ್ತು ಶೀಘ್ರದಲ್ಲಿಯೇ ತಾಯಿಯಾಗುವ ಪ್ರಮುಖ ಜವಾಬ್ದಾರಿಯನ್ನು ಎದುರಿಸುತ್ತಿದ್ದಳು. ಮೀರಾ ತನ್ನ ಮದುವೆಯನ್ನು ಹೊಸ ಪಯಣವಾಗಿ ನೋಡಿದಳು. ಅದರಲ್ಲಿ ಅವಳು ತನ್ನ ಎಲ್ಲ ಕನಸುಗಳು ಮತ್ತು ಆಸೆಗಳನ್ನು ತನ್ನ ಕುಟುಂಬಕ್ಕಾಗಿಯೇ ತೊರೆದಳು. ಅವಳ ಪ್ರಪಂಚ ಗಂಡ ಮತ್ತು ಮಕ್ಕಳಿಗಷ್ಟೇ ಸೀಮಿತವಾಗಿತ್ತು. ಮೀರಾ ಅವರ ಪತಿ ರಮೇಶ್ ಕೃಷಿಕರಾಗಿದ್ದರು. ಹೊಲಗಳಲ್ಲಿ ಹಗಲಿರುಳು ದುಡಿಯುವ ಮೂಲಕ ಕುಟುಂಬವನ್ನು ಪೋಷಿಸಲು ಅವನು ಪ್ರಯತ್ನಿಸುತ್ತಿದ್ದನು. ಆದರೆ ಪರಿಸ್ಥಿತಿಗಳು ಯಾವಾಗಲೂ ಅವನ ಪರವಾಗಿರಲಿಲ್ಲ. ಬೆಳೆಯ ವೈಫಲ್ಯ, ಪ್ರವಾಹ ಅಥವಾ ಅನಾವೃಷ್ಟಿ ಇವೆಲ್ಲವೂ ಅವರ ಜೀವನವನ್ನು ಹೆಚ್ಚು ಕಷ್ಟಕರವಾಗಿಸಿತು. ಈ ಕಷ್ಟಗಳ ನಡುವೆಯೂ ಮೀರಾ ಯಾವತ್ತೂ ದೂರು ನೀಡಲಿಲ್ಲ. ರಮೇಶನಿಗೆ ಯಾವುದೇ ತೊಂದರೆಯಾಗದಂತೆ ಮನೆ ಮತ್ತು ಮಕ್ಕಳ ಜವಾಬ್ದಾರಿಯನ್ನು ನಿಭಾಯಿಸುತ್ತಲೇ ಇದ್ದಳು. ಮೀರಾಗೆ 3 ಮಕ್ಕಳು, 2 ಗಂಡು ಮತ್ತು 1 ಮಗಳು. ಅವರು ಹುಟ್ಟಿದ ಕ್ಷಣದಿಂದ ಮೀರಾ ತನ್ನನ್ನು ಸಂಪೂರ್ಣವಾಗಿ ಮಕ್ಕಳ ಆರೈಕೆಗೆ ಅರ್ಪಿಸಿಕೊಂಡಳು. ಮಕ್ಕಳ ಸಣ್ಣ ಪುಟ್ಟ ಅಗತ್ಯಗಳನ್ನು ನೋಡಿಕೊಳ್ಳುವುದು, ಅವರಿಗೆ ಅಡುಗೆ ಮಾಡುವುದು, ಬಟ್ಟೆ ಒಗೆಯುವುದು, ಶಾಲೆಗೆ ಕಳಿಸುವುದು ಇವೆಲ್ಲವೂ ಅವಳ ದಿನಚರಿಯ ಭಾಗವಾಯಿತು. ಮೀರಾ ಕೆಲವೊಮ್ಮೆ ತನ್ನ ತ್ಯಾಗ ಮತ್ತು ಸಮರ್ಪಣೆಯನ್ನು ತನ್ನ ಸ್ವಂತ ಕುಟುಂಬದಿಂದ ನಿರ್ಲಕ್ಷಿಸುತ್ತಿದೆ ಎಂದು ಭಾವಿಸಿದ್ದಳು. ರಮೇಶ್ ಹೊರಗಿನ ಕೆಲಸದಲ್ಲಿ ನಿರತರಾಗಿದ್ದರು, ಆದರೆ ಅವರ ಮಕ್ಕಳು ಬೆಳೆಯುತ್ತಿದ್ದಂತೆ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರು ತಮ್ಮ ಸ್ವಂತ ಅಗತ್ಯಗಳಿಗೆ ಅನುಗುಣವಾಗಿ ತಮ್ಮ ತಾಯಿಯನ್ನು ನೆನಪಿಸಿಕೊಂಡರು ಮತ್ತು ಮೀರಾ ಅವರ ಸ್ವಂತ ಇಚ್ಛೆ ಮತ್ತು ಅಗತ್ಯಗಳನ್ನು ಬಿಟ್ಟೇ ಬಿಟ್ಟರು. ಸಮಯ ಕಳೆದಂತೆ ಮಕ್ಕಳು ಬೆಳೆಯಲು ಪ್ರಾರಂಭಿಸಿದರು. ಹಿರಿಯ ಮಗ ರವಿ ಓದು ಮುಗಿಸಿ ಊರಿಗೆ ಕೆಲಸಕ್ಕೆ ಹೋಗಿದ್ದ. ಮಗಳು ಪಾಯಲ್ ವಿವಾಹವಾದರು ಮತ್ತು ಕಿರಿಯ ಮಗ ಸುಮಿತ್ ಕೂಡ ಈಗ ಕಾಲೇಜಿನಲ್ಲಿ ಓದುತ್ತಿದ್ದನು. ಮಕ್ಕಳು ದೊಡ್ಡವರಾದಾಗ ಅವರ ಜೀವನ ಸ್ವಲ್ಪ ಸುಲಭವಾಗಬಹುದು ಎಂದು ಮೀರಾ ಭಾವಿಸಿದ್ದರು, ಆದರೆ ಅದು ಆಗಲಿಲ್ಲ. ಕೆಲಸದ ನಂತರ ರವಿ ಕ್ರಮೇಣ ತನ್ನ ತಾಯಿಯಿಂದ ದೂರವಾದನು. ಇನ್ನು ಹಳ್ಳಿಯ ಬದುಕು ಮತ್ತು ತಾಯಿಯ ಹೋರಾಟವನ್ನು ನೋಡಲಿಲ್ಲ. ಅವನು ಈಗ ತನ್ನ ನಗರದ ಗ್ಲಾಮರ್ನಲ್ಲಿ ಕಳೆದು ಹೋಗಿದ್ದನು. ಫೋನ್ ಮಾಡಿದರೂ ತಾಯಿಯೊಂದಿಗೆ ಮಾತನಾಡಲು ಹಿಂಜರಿಯುತ್ತಿದ್ದ. ಮೀರಾಳ ಹೃದಯವು ಈ ಬದಲಾವಣೆಯನ್ನು ಸಹಿಸಲಿಲ್ಲ, ಆದರೆ ಅವಳು ಎಂದಿಗೂ ಮಕ್ಕಳನ್ನು ದೂರಲಿಲ್ಲ. ಪಾಯಲ್ ಮದುವೆಯ ನಂತರ ಆಕೆಯ ಅತ್ತೆಯ ಮನೆಯಲ್ಲೇ ಕೆಲಸದಲ್ಲಿ ನಿರತರಾಗಿದ್ದರು. ಇದರಿಂದಾಗಿ ಅವಳು ತನ್ನ ತಾಯಿಯಿಂದ ದೂರವಾಗಲು ಪ್ರಾರಂಭಿಸಿದಳು. ಮೀರಾಳ ಮನಸ್ಸು ಶೂನ್ಯವಾಗಿತ್ತು. ಅವಳು ಇಡೀ ದಿನ ತನ್ನ ಮನೆಯಲ್ಲೇ ಒಬ್ಬಂಟಿಯಾಗಿರುತ್ತಿದ್ದಳು. ಕೆಲವೊಮ್ಮೆ ಅವಳ ಕಣ್ಣುಗಳಿಂದ ನೀರು ಹರಿಯಲು ಪ್ರಾರಂಭಿಸಿತು, ಆದರೆ ಅವಳನ್ನು ನೋಡಿಕೊಳ್ಳಲು ಯಾರೂ ಇರಲಿಲ್ಲ. ರಮೇಶ್ ಕೂಡ ಅನಾರೋಗ್ಯಕ್ಕೆ ತುತ್ತಾಗಿದ್ದರು ಮತ್ತು ಮನೆಯ ಖರ್ಚು ಹೆಚ್ಚಾಗುತ್ತಿತ್ತು. ಈಗ ಕಾಲೇಜಿನಲ್ಲಿ ಓದುತ್ತಿದ್ದ ಕಿರಿಯ ಮಗ ಸುಮಿತ್ ಮೀರಾ ಅವರ ಕೊನೆಯ ಭರವಸೆಯಾಗಿದ್ದನು. ಆದರೆ ಕಾಲಕ್ಕೆ ತಕ್ಕಂತೆ ಅದೂ ಬದಲಾಯಿತು. ತನ್ನ ಸ್ನೇಹಿತರೊಂದಿಗೆ ಅವನ ಒಡನಾಟವು ಹದಗೆಟ್ಟಿತು ಮತ್ತು ಅವನು ತನ್ನ ತಾಯಿಯನ್ನು ಹಣ ಕೇಳಲು ಪ್ರಾರಂಭಿಸಿದ. ಮೀರಾ ನಿರಾಕರಿಸಿದರೆ ಅವರನ್ನು ಕೋಪದಿಂದ ಕೂಗಲು ಪ್ರಾರಂಭಿಸಿದ. ಕೆಲವೊಮ್ಮೆ ಅವಳನ್ನು ನಿಂದಿಸುತ್ತಿದ್ದ. ಒಬ್ಬ ತಾಯಿಗೆ ತನ್ನ ಸ್ವಂತ ಮಗನಿಂದ ಅಂಥ ಮಾತುಗಳನ್ನು ಕೇಳುವುದು ಶಿಕ್ಷೆಗಿಂತ ಬೇರೊಂದಿಲ್ಲ. ಮೀರಾಳ ಹೃದಯ ಪ್ರತಿದಿನವೂ ಒಡೆದು ಹೋಗುತ್ತಿತ್ತು, ಆದರೆ ಅವಳು ತನ್ನ ಮಗನ ಭವಿಷ್ಯದ ಸಲುವಾಗಿ ಎಲ್ಲವನ್ನೂ ಸಹಿಸಿಕೊಂಡಳು. ಮೀರಾ ಅವರ ಆರೋಗ್ಯ ಕ್ರಮೇಣ ಹದಗೆಡಲು ಪ್ರಾರಂಭಿಸಿತು, ಆದರೆ ಅವಳು ಅದನ್ನು ಯಾರ ಬಳಿಯೂ ಹೇಳಲಿಲ್ಲ. ತನ್ನ ಮಕ್ಕಳಿಗೆ ಮತ್ತಷ್ಟು ಹೊರೆಯಾಗಬಹುದೆಂಬ ಬಯಕೆ ಆಕೆಗಿತ್ತು. ಒಂದು ದಿನ ಅವಳ ನೋವು ಅಸಹನೀಯವಾದಾಗ ಅವಳು ಸುಮಿತ್ನನ್ನು ವೈದ್ಯರ ಬಳಿಗೆ ಕರೆದೊಯ್ಯಲು ಹೇಳಿದಳು. ಆದರೆ ಸುಮಿತ್ ಅವಳ ಮಾತನ್ನು ಲಘುವಾಗಿ ಪರಿಗಣಿಸಿ
ಸದ್ಯ ಸಮಯವಿಲ್ಲವಮ್ಮ, ನಾನು ನಂತರ ಬರುತ್ತೇನೆ ಎಂದು ಹೊರಟು ಹೋದ. ಮೀರಾಗೆ ಈ ಮಾತುಗಳು ಅವಳ ಹೃದಯಕ್ಕೆ ಕೊನೆಯ ಹೊಡೆತವೆಂದು ಸಾಬೀತಾಯಿತು. ಅವಳು ತನ್ನ ನೋವನ್ನು ಮತ್ತಷ್ಟು ಸಹಿಸಿಕೊಳ್ಳಲು ಪ್ರಾರಂಭಿಸಿದಳು. ಆದರೆ ಅವಳ ಸ್ಥಿತಿಯು ಹದಗೆಡುತ್ತಲೇ ಇತ್ತು. ಕೊನೆಗೆ ಒಂದು ದಿನ ರಾತ್ರಿ ಮನೆಯಲ್ಲಿ ಎಲ್ಲರೂ ಮಲಗಿದ್ದಾಗ ಮೀರಾ ದೇಹದ ನೋವನ್ನು ತಾಳಲಾರದೆ ಇಹಲೋಕಕ್ಕೆ ಶಾಶ್ವತವಾಗಿ ವಿದಾಯ ಹೇಳಿದಳು. ಮೀರಾ ಹೋದ ನಂತರ ಮನೆಯಲ್ಲಿ ನೀರವ ಮೌನ. ಸುಮಿತ್ ತನ್ನ ತಾಯಿಯನ್ನು ಬೆಳಗ್ಗೆ ಎಬ್ಬಿಸಲು ಪ್ರಯತ್ನಿಸಿದಾಗ ತಾಯಿ ಇನ್ನು ಮುಂದೆ ಈ ಜಗತ್ತಿನಲ್ಲಿ ಇಲ್ಲ ಎಂದು ಅವನಿಗೆ ಅರ್ಥವಾಯಿತು. ಅವನು ಅಳುತ್ತಾ ತನ್ನ ಸಹೋದರರಿಗೆ ಸುದ್ದಿ ಹೇಳಿದನು. ರವಿ ಮತ್ತು ಪಾಯಲ್ ತಕ್ಷಣ ಮನೆಗೆ ತಲುಪಿದರು. ಆದರೆ ಅಷ್ಟು ಹೊತ್ತಿಗೆ ತುಂಬ ತಡವಾಗಿತ್ತು. ಮೀರಾ ಹೋದ ನಂತರ ಅವರ ಮಕ್ಕಳು ತಮ್ಮ ತಾಯಿಯ ತ್ಯಾಗ ಮತ್ತು ಪ್ರೀತಿಯನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಅವರು ಈಗ ತಮ್ಮ ತಪ್ಪುಗಳನ್ನು ಅರಿತುಕೊಳ್ಳಲು ಪ್ರಾರಂಭಿಸಿದರು. ಆದರೆ ಇನ್ನು ಮುಂದೆ ಏನನ್ನೂ ಬದಲಾಯಿಸಲು ಸಾಧ್ಯವಿಲ್ಲ. ಅಮ್ಮನಿಲ್ಲದ ಅವರ ಮನೆ ಖಾಲಿಯಾಗಿ ಆ ಮನೆಯು ಆತ್ಮವೇ ಹೊರಟು ಹೋದಂತೆ ತೋರುತ್ತಿತ್ತು. ತಾಯಿಯ ಪ್ರೀತಿ ಮತ್ತು ತ್ಯಾಗಕ್ಕೆ ಬೆಲೆ ಕಟ್ಟಲಾಗದು ಎಂಬುದನ್ನು ಮೀರಾ ಅವರ ಕತೆ ನಮಗೆ ಕಲಿಸುತ್ತದೆ. ನಮ್ಮ ಜೀವನದ ಗಡಿಬಿಡಿಯಲ್ಲಿ ನಾವು ಅವರ ಭಾವನೆಗಳನ್ನು ನಿರ್ಲಕ್ಷಿಸುತ್ತೇವೆ. ಆದರೆ ನಾವು ಅವರನ್ನು ಮೆಚ್ಚುವ ಹೊತ್ತಿಗೆ ಅದು ತುಂಬ ತಡವಾಗಿರುತ್ತದೆ. ತಾಯಿಯ ನಿಜವಾದ ಪ್ರಾಮುಖ್ಯತೆ ಅವಳ ಹೋದ ನಂತರವೇ ಅರ್ಥವಾಗುತ್ತದೆ. ಆದರೆ ಅವಳು ನಮ್ಮನ್ನು ಶಾಶ್ವತವಾಗಿ ತೊರೆದಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್.